ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಹರ ಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಶರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇರುವಂಥದ್ದು ಪಬ್ಲಿಕ್ ಟಿವಿಯಲ್ಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದಂತಹ ಈ ಒಂದು ಸೋಮವಾರ ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಎನ್ನುವಂತಹ ಯೋಚನೆಯನ್ನು ಮಾಡಿ ದಿನದ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಕುತೂಹಲದಲ್ಲಿ ಇರುವಂಥದ್ದು ಸಹಜ. ಹಾಗಿದ್ದರೆ ನಮ್ಮ ಕುಟುಂಬವನ್ನು ಬಾಧಿಸುವಂತಹ ಪಿತೃದೋಷಗಳು ಅನೇಕ ರೀತಿಯಾದಂಥ ಅಡೆತಡೆಗಳಿಗೆ ಕಾರಣವಾಗ್ತವೆ. ಅಂತಹ ಅಡೆತಡೆಗಳನ್ನು ಹೇಗೆ ನಿವೃತ್ತಿ ಮಾಡ್ಕೋಬೇಕು, ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಪಿತೃದೋಷಗಳಿಂದ ವಿಮುಖರಾಗಲಿಕ್ಕೆ ನಮಗಿರುವಂತಹ ಮಾರ್ಗಗಳು ಯಾವುದು ಅನ್ನೋದು ಮಾತ್ರ ನಮಗೆ ಅರಿವಿರುವುದಿಲ್ಲ. ನಿವಾರಣೆ ಮಾಡಿಕೊಳ್ಳಬೇಕಾದ್ರೆ ಪಿತೃದೇವತೆಗಳ ಆರಾಧನೆಯನ್ನು ಮಾಡಬೇಕಾದ್ದು ಅನಿವಾರ್ಯ. ಇಷ್ಟೇ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ನಾಗಾ ಸಾಧುಗಳು ಈ ಕ್ಷೇತ್ರವನ್ನು ಬಹುವಾಗಿ ಆಯ್ಕೆ ಮಾಡ್ಕೋತಾರೆ. ಹಿಮಾಲಯದ ತಪ್ಪಲಿನಿಂದ ಬರತಕ್ಕಂತಹ ನಾಗಾ ಸಾಧುಗಳು ಈ ವರ್ಷ ನಡೆದಿರತಕ್ಕಂತಹ ಕುಂಭಮೇಳದಲ್ಲಿ ಹೆಚ್ಚು ಕಮ್ಮಿ 25,000ಕ್ಕೂ ಮಿಗಿಲಾದಂತಹ ನಾಗಾ ಸಾಧುಗಳನ್ನು ಈ ಒಂದು ಕ್ಷೇತ್ರ ತನ್ನದಾಗಿರಿಸಿಕೊಂಡಿತ್ತು ಕೆಲವು ದಿನಗಳ ಕಾಲ. ಹಾಗಿದ್ರೆ ನ ಭೂತೋ ನ ಭವಿಷ್ಯತಿ ಎನ್ನುವಂತಹ ರೀತಿಯಲ್ಲಿ ನಡೆದಿದ್ದು ಈ ವರ್ಷದ ಮಹಾಕುಂಭಮೇಳ. ತಮ್ಮ ತಪವನ್ನು ಆಚರಿಸಿ ಗಂಗೆಯಲ್ಲಿ ಮಿಂದೆದ್ದು ಪುನೀತರಾದಂಥ ಅನುಭವಗಳನ್ನು ಕೂಡ ಕಂಡಿರುವಂಥದ್ದು ಈ ವಿಶೇಷವಾದಂತಹ ಶುಭ ದಿನದಲ್ಲಿ, ಅಂದರೆ ಕುಂಭಮೇಳದಲ್ಲಿ. ಅಂತಹ ಕುಂಭಮೇಳ ನಡೆದಿರತಕ್ಕಂಥದ್ದು ನಿಮಗೆ ಗೊತ್ತಿರತಕ್ಕಂತಹ ಪ್ರಯಾಗ್ರಾಜ್ ಎನ್ನುವಂತಹ ಒಂದು ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದು ನೀವು ನೋಡಿದ್ದೀರಿ. ಹಾಗಿದ್ರೆ ಉತ್ತರ ಪ್ರದೇಶದಲ್ಲಿ ಬರತಕ್ಕಂಥ ಈ ಪ್ರಯಾಗ್ರಾಜ್ ಏನಿದೆಯೋ ಆ ಪ್ರಯಾಗ್ರಾಜ್ನಲ್ಲಿ ಪ್ರಯಾಗೇಶ್ವರ ಎನ್ನುವಂತಹ ದೇವಾಲಯ ಒಂದಿದೆ. ಈ ಸ್ವಾಮಿಯ ಆರಾಧನೆಯನ್ನು ಮಾಡುವುದರಿಂದ ಅನವರತವಾದಂತಹ ಸಮಸ್ಯೆಗಳಿಂದ ಬಿಡಲ್ಪಟ್ಟು ಸುಖ ಸಂತೋಷದಾಯಕವಾದಂಥ ಬದುಕನ್ನು ನಿಮ್ಮದಾಗಿಸಿಕೊಳ್ಳೋಕೆ ಸಾಧ್ಯವಾಗತ್ತೆ. ಹಾಗಿದ್ದರೆ ತಡ ಮಾಡದೆ ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಪಿತೃದೇವತೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಅಥವಾ ಪಿತೃದೇವತೆಗಳನ್ನು ತೃಪ್ತಿಗೊಳಿಸಲಿಕ್ಕೆ ಈ ಒಂದು ವ್ಯವಸ್ಥೆ ಬಹಳ ಅಗತ್ಯ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲವೂ ಕೂಡ ಈ ಒಂದು ವಿಶೇಷವಾಗಿರತಕ್ಕಂತಹ ಪಿತೃದೇವತೆಗಳ ಆರಾಧನೆಯನ್ನು ಮಾಡುವಂತಹ ಕ್ರಮವನ್ನು ನಾಳೆಯ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆಯೇ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಂದ ಬಿಡಲ್ಪಟ್ಟು ಸುಖದಾಯಕವಾದಂಥ ಬದುಕನ್ನು ನಿಮ್ಮದಾಗಿಸಿಕೊಳ್ಳಲೇಬೇಕು ಅಂತಾದರೆ ಈ ದಿನ ವಿಶೇಷವಾಗಿ ಗಂಗಾ ಸ್ನಾನದ ಮಹತ್ವ, ಪ್ರಯಾಗೇಶ್ವರನ ದರ್ಶನ, ಹಾಗೆ ನಾನು ಹೇಳಿಕೊಡುವಂಥ ರೀತಿಯಲ್ಲಿ ಸ್ವಾಮಿಯ ಆರಾಧನೆ, ಇದಿಷ್ಟನ್ನು ಮಾಡಿದರೆ ನಿಮ್ಮ ಎಲ್ಲ ಥರದ ಸಂಕಷ್ಟಗಳಿಂದ ಬಿಡಲ್ಪಡ್ತೀರಿ. ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಈ ದಿನ ಪ್ರಯಾಗೇಶ್ವರನ ಆರಾಧನೆಯನ್ನು ಮಾಡುವಂಥದ್ದು. ಪಿತೃದೇವತೆಗಳಿಗೆ ಪಿಂಡ ಪ್ರದಾನವನ್ನು ಮಾಡುವಂತಹ ಕ್ಷೇತ್ರಗಳ ಅನೇಕವಿದೆ. ಅಯೋಧ್ಯ, ಮಧುರಾಮಾಯ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕಾಃ ಎನ್ನುವುದಾಗಿ ಹಿರಿಯರು ಹೇಳ್ತಾರೆ. ನಮ್ಮ ತಂದೆಯೋ ತಾತನೋ ಮುತ್ತಾತನೋ ಅಥವಾ ನಮ್ಮ ಹಿರಿಯರು ಯಾರು ನಮ್ಮಿಂದ ಅಗಲಿರ್ತಾರೋ ಅಂಥವರಿಗೆ ಮೋಕ್ಷ ಎನ್ನುವಂಥದ್ದು ಪ್ರಾಪ್ತಿಯಾಗಬೇಕಾದ್ರೆ 7 ಕ್ಷೇತ್ರಗಳಲ್ಲಿ ಪಿಂಡದಾನವನ್ನು ಮಾಡಬೇಕು ಎನ್ನುವಂಥದ್ದು ಸನಾತನ ಪರಂಪರೆ. ಅದ್ಯಾವುದು ಅಂತ ಕೇಳಿದರೆ ಶ್ರೀರಾಮ ಜನ್ಮವನ್ನು ಎತ್ತಿದಂಥ ಅಯೋಧ್ಯೆಯಲ್ಲಿ ಮಾಡಬೇಕು. ಅದು ಅಯೋಧ್ಯ, ಮಥುರಾ, ಮಾಯಾ ಅಂದರೆ ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕಾಃ 7 ಕ್ಷೇತ್ರಗಳಲ್ಲಿ ಪಿಂಡದಾನಗಳನ್ನು ಮಾಡಿ ಪಿತೃದೇವತೆಗಳನ್ನು ಸ್ಮರಿಸಿಕೊಳ್ಳುವುದರಿಂದ ನಮ್ಮ ಎಲ್ಲ ರೀತಿಯಾದಂತಹ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ಪಿತೃದೇವತೆಗಳು ಶಾಶ್ವತವಾದಂತಹ ಮುಕ್ತಿಪಥವನ್ನು ಪಡ್ಕೊಳ್ತಾರೆ ಎನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ. ಹಾಗಾದರೆ ಪ್ರಥಮವಾಗಿ ನೀವು ಯಾರ್ಯಾದರೂ ಕೂಡ ನಿಮ್ಮ ಹಿರಿಯವರ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಯಾರು ಅನ್ಕೋತೀರೋ ಅಂಥವರು ಕಾಶಿಯಲ್ಲಿಯೂ ಕೂಡ ಸ್ನಾನಾದಿಗಳನ್ನು ಮಾಡಿ
ಗಂಗೆಯಲ್ಲಿ ಮಿಂದು ಸ್ನಾನವನ್ನು ಮಾಡಿಕೊಂಡು ಶ್ರಾದ್ದವನ್ನು ಮಾಡಬೇಕು. ಇನ್ನು ಅನೇಕರ ಗಂಗಾ ಜಲವನ್ನು ತರ್ತೀರಿ. ಗಂಗಾ ಜಲ ಎಲ್ಲಿ ಶ್ರೇಷ್ಠವಾಗಿದೆ ಅಂತ ಕೇಳಿದರೆ ಅದನ್ನು ಕಾಶಿಯಿಂದ ತರೋದಲ್ಲ, ಅದಕ್ಕೆ ಅದರದ್ದೇ ಆದಂಥ ಮಹತ್ವಗಳಿದೆ. ಪ್ರತಿ 12 ವರ್ಷಕ್ಕೆ ಒಮ್ಮೆ ಮಾತ್ರವೇ ನಡೆಯುವಂಥದ್ದು ಈ ಕುಂಭ. ಅಂತಹ ಮಹಾಕುಂಭ ಮೇಳದ ದರ್ಶನವನ್ನು ನೀವುಗಳು ಕೂಡ ಈ ದೂರದರ್ಶನ ಮುಖೇನವಾಗಿ ಯಾರ್ಯಾರು ಹೋಗಿಲ್ವೋ ಅಂಥವರು ಕೂಡ ಮಾಡಬೇರಂತೆ. ಜೊತೆಗೆ ಎಲ್ಲ ರೀತಿಯಾದಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ದಿನ ಪ್ರಯಾಗೇಶ್ವರನ ದರ್ಶನವನ್ನ ಅಥವಾ ಪ್ರಯಾಗದ ಇಡೀ ಜನದ ಸಂದಣಿಯನ್ನ ಎಲ್ಲರನ್ನು ಕೂಡ ದರ್ಶನ ಮಾಡುವಂತಹ ಪ್ರಕ್ರಿಯೆಗಳನ್ನು ಖಂಡಿತ ನಾವುಗಳು ಮಾಡೋಣ. ಮೊದಲನೇದಾಗಿ ನಮ್ಮ ಜೀವನದ ಎಲ್ಲ ರೀತಿಯಾದಂತಹ ಪಾಪಾದಿಗಳನ್ನು ಕ್ಷಯ ಮಾಡುವಂತೆ ಪ್ರಧಾನವಾಗಿ ಗಂಗೆಯನ್ನು ಕೋರ್ಕೋಬೇಕು. ಆ ಗಂಗೆಯನ್ನು ಕೋರುವಂತಹ ಪ್ರಕ್ರಿಯೆಗಾಗಿ ನಾವು ಮಾಡಬೇಕಾದ ಏನು ಅನ್ನೋದಕ್ಕೆ ದರ್ಬೆಗಳಿರುತ್ತಲ್ವ, ದರ್ಬೆ ಹುಲ್ಲನ್ನು ತಲೆಯ ಮೇಲಿರಿಸಿಕೊಳ್ಳುತ್ತಾ ಮನಸ್ಸಿನಲ್ಲಿ ಅನ್ಕೊಳ್ಳಿ, ಗಂಗಾ ಯಮುನಾ ಸರಸ್ವತಿಯ ಸಂಗಮದಲ್ಲಿ ನಾನು ಇದ್ದೇನೆ ಎನ್ನುವಂಥ ಭಾವನೆಯನ್ನು ಮೂಡಿಸ್ಕೊಳ್ಳಿ. ಯಾರ್ಯಾರ ಮನೆಯಲ್ಲಿ ಗಂಗಾ ಜಲವಿದೆಯೋ ಆ ಗಂಗಾ ಜಲವನ್ನು ಸ್ನಾನಕ್ಕಾಗಿ ನಿಮ್ಮಲ್ಲಿರತಕ್ಕಂತಹ ಒಂದು ತೊಟ್ಟಿಗಾದರೂ ಒಂದು ತೊಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬಿಡಿ. ಮಾಡುತ್ತಾ ಸ್ನಾನಾದಿಗಳನ್ನು ಮಾಡುವಂಥ ಪೂರ್ವದಲ್ಲಿ ಹೆಣ್ಣು ಮಕ್ಕಳಿಗೂ ಏನು ಮಾಡಬೇಕು ಅಂದರೆ ಅರಿಶಿನವನ್ನು ಎರಡೂ ಕೆನ್ನೆಯ ಪ್ರದೇಶಕ್ಕೆ ಅರಿಶಿನವನ್ನು ಲೇಪಿಸಿಕೊಳ್ಳುತ್ತಾ ಸ್ನಾನಾದಿ ಕೈಂಕರ್ಯಗಳನ್ನು ಮಾಡುವಂಥ ಪ್ರಕ್ರಿಯೆಗೆ ಮುಂದಾಗುವಂಥದ್ದು. ಯಾರ್ಯಾರು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕೂ ಕೂಡ ನೀವು ಮಾಡಬೇಕಾದಷ್ಟೇ, ಸ್ನಾನವನ್ನು ಮಾಡುವಾಗ ಈ ಮಂತ್ರವನ್ನು ತಪ್ಪದೇ ಪಠಿಸಲೇಬೇಕಾದ್ದು ಕೂಡ ಆದ್ಯ ಕರ್ತವ್ಯಗಳಲ್ಲಿ ಒಂದು. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎನ್ನುವಂತಹ ಮಂತ್ರವನ್ನು ಹೇಳುವಂಥದ್ದು. ತಲೆ ಮೇಲೆ ಇರುವಂತಹ ಯಾವ ದರ್ಬೆ ಇದೆಯೋ ಆ ದರ್ಬೆಯ ಮೇಲೆ ಗಂಗಾ ಜಲ ಮಿಶ್ರಿತವಾದಂತಹ ನೀರನ್ನು ಹೊಯ್ದುಕೊಂಡು ಸ್ನಾನಾದಿಗಳನ್ನು ಮಾಡುವಂತಹ ಪ್ರಕ್ರಿಯೆಗಳಿಗೆ ಮುಂದಾಗುವಂಥದ್ದು. ಅದಾದ ಬಳಿಕ ನಿಮ್ಮ ಮನೆಯ ಯಾರ್ಯಾರು ಹಿರಿಯರಿರ್ತಾರೋ ಅಂತಹ ಹಿರಿಯರಿಗೆ ನಮಿಸುವಂತಹ ಒಂದು ಅದು ಆದ್ಯ ಕರ್ತವ್ಯ. ಅವರಿಗೆ ನಮಸ್ಕಾರವನ್ನು ಮಾಡುವಂಥದ್ದು. ಆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ಬಳಿಕ ಈ ಪ್ರಯಾಗೇಶ್ವರನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಎನ್ನುವಂಥದ್ದು ಕೂಡ ಅಪ್ಪಟವಾದ ಸತ್ಯ. ಪ್ರಯಾಗೇಶ್ವರನ ಆರಾಧನೆಯನ್ನು ಮಾಡುವುದರಿಂದ ಸಿಗುವಂತಹ ಫಲಗಳೇನು ಅನ್ನೋದಕ್ಕೆ ಅಥವಾ ಪಿತೃ ಕಾರ್ಯವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಕ್ಕೆ ನಾಳೆಯ ತನಕ ನೀವು ಕಾಯಲೇಬೇಕು. ಹಾಗೆಯೇ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಕರ್ನಾಟಕದ ಕನ್ನಡಿಗರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಕರ್ನಾಟಕದವರು ನಾವೆಲ್ಲಿದ್ದರೂ ಕೂಡ ಕನ್ನಡಿಗರು ಬಹಳ ಮುಂದಾಗಿರ್ತೀವಿ ಅನ್ನೋದಕ್ಕೆ ಕರ್ನಾಟಕದಿಂದ ಸಾವಿರಾರು ಜನ ಬಂದು ಗಂಗಾ ಯಮುನಾ ಸಂಗಮದಲ್ಲಿ ಸ್ನಾನಾದಿಗಳನ್ನು ಮಾಡಿ ಈ ಸಾಧು ಸಂತರನ್ನು ದರ್ಶನ ಮಾಡಿ ಆ ಪುಣ್ಯತಮವಾದಂಥ ಅಂಶವನ್ನು ಪಡ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಬೆಂಗಳೂರಿಂದ ಅನೇಕರು ಬಂದಿದ್ದಾರೆ. ನಾವಿರುವಂಥದ್ದು ಗಂಗಾ ಯಮುನಾ ಸಂಗಮದಲ್ಲಿ, ಅಂದರೆ ಸಂಗಮ ಕ್ಷೇತ್ರವಾದಂತಹ ಪ್ರಯಾಗ ಅಂತ ಹೇಳಿದರೆ ಸೇರುವಂತಹ ಜಾಗ ಅಂತ ಅರ್ಥ. ಹಾಗಾಗಿ ಅಂತಹ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಹಾಗೆ ಸಾಧು ಸಂತರ ದರ್ಶನವನ್ನು ಕೂಡ ಮಾಡಲಿಕ್ಕೆ ಬಂದಿದ್ದಾರೆ. ಅವರನ್ನು ಮಾತಾಡಿಸುವಂಥ ಪ್ರಯತ್ನಕ್ಕೆ ನಾನು ಮುಂದಾಗ್ತೀನಿ. ಸರ್, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ಅಂತ. ಎಲ್ಲಿಂದ ಬಂದಿದ್ದೀರಿ? ಜೆ.ಪಿ. ನಗರ. ಜೆ.ಪಿ. ನಗರ, ಬೆಂಗಳೂರು. ಬೆಂಗಳೂರು. ಏನಕ್ಕೆ ಬಂದ್ರಿ? ನಿಮ್ಗೆ ಇದ್ರಿಗೆ ಏನು ವಿಶೇಷ ಅಂತ? ಇದೊಂದು ಅದ್ಭುತವಾದ ಏನಂತೀರ ಒಂದು ಈವೆಂಟ್ ನಡೆಯೋದು. ನಮಗೆ ಇದರ ಬಗ್ಗೆ ಭಾಳ ಕಾಳಜಿ ಇದೆ. ಮತ್ತು ಇಲ್ಲಿ ಇರುವಂಥ ಸ್ಟ್ರೆಂತ್ ನಮಗೆ ಎಲ್ಲೂ ಬೇರೆ ಕಡೆ ಸಿಗಲ್ಲ. ಮೋಸ್ಟ್ಲಿ ಹಿಂದೂ ಎಲ್ಲ ಸೇರಿ ಇದು ಮಾಡೋವಂಥದ್ರಲ್ಲಿ ಇದು ಭಾಳ ವಿಶಿಷ್ಟವಾದ ಜಾಗ. ಇಲ್ಲಿ ಎಷ್ಟು ದಿವಸ ಆಯಿತು ಸರ್ ಬಂದು ತಾವು? ಇವತ್ತೇ ಬಂದಿರೋದು. ಸರಿ, ಏನು ಅನಿಸ್ತು ನಿಮಗೆ ಈ ಜಾಗವನ್ನು ನೋಡಿದ್ರಿ? ಏನು ಅನಿಸ್ತು ನಿಮಗೆ? ತುಂಬ ಮಾಸ್ದು ಸಿಕ್ಕಾಪಟ್ಟೆ ದೊಡ್ಡ ಜಾಗ, ಹಾಂ, ತುಂಬ ನೋಡೋಂಥದ್ದು ತುಂಬ ಇದೆ. ಪುಣ್ಯ ಸ್ಥಳ. ಪವಿತ್ರ ಸ್ನಾನವನ್ನು ಮಾಡಿದಿರಿ ನೀವು. ಗಂಗಾ ಯಮುನಾ ಸಂಗಮದಲ್ಲಿ ಸ್ನಾನ ಮಾಡಿದಿರಿ. ಗಂಗೆಯನ್ನು ಸ್ನಾನ ಮಾಡಿದರೆ ನಮ್ಮ ಪಾಪಗಳು ನಾಶ ಆಗುತ್ತೆ ಅಂತ ಪರಂಪರೆ ಹೇಳುತ್ತೆ. ಹಾಗಿರುವಾಗ ಗಂಗಾ ಯಮುನಾ ತ್ರಿವೇಣಿ ಸಂಗಮ, ಸರಸ್ವತಿ ನದಿ ಗುಪ್ತವಾಗಿ ಹರಿದುವಂಥ ಜಾಗ ಇದು ಅಂತ ಹೇಳಿ ಸಾಧು ಸಂತರು ಹೇಳ್ತಾರೆ. ಹಾಗಿರುವಾಗ ಈ 3 ನದಿ ಸ್ನಾನಗಳನ್ನು ಮಾಡಿದಾಗ ನಿಮಗಾದಂತಹ ಅನುಭವಗಳೇನು? ಒಂದು ಡಿಫ್ರೆಂಟ್ ಅನುಭವ, ಹೊಸ ಅನುಭವ, ಒಳ್ಳೆಯ ಅನುಭವ. ಹಾಗಿದ್ರೆ ಗಂಗಾ ಜಲದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಬಂದಿದ್ದೀರಿ. ಗಂಗೆಯ ತಟದಲ್ಲಿಯೇ ನಿರ್ವಾಣ ಅವಸ್ಥೆಗಳಲ್ಲಿ ಹೊಂದಿ ಬರುವಂಥ ಲಕ್ಷೋಪಲಕ್ಷ ಜನಗಳ ಕಷ್ಟಗಳನ್ನು ಕೇಳುತ್ತಾ ಆ ಕಷ್ಟಗಳಿಗೆ ಪರಿಹಾರದ ಮಾರ್ಗವನ್ನು ತಿಳಿಸುವಂತಹ ಒಂದು ವ್ಯವಸ್ಥೆ ಇದ್ದಿದ್ರೆ
ಅಥವಾ ಅಂತಹ ತಪಸ್ವಿಗಳ ದರ್ಶನಕ್ಕಾಗಿ ಕೋಟ್ಯಾನುಕೋಟಿ ಜನಗಳು ಕಾತುರದಿಂದ ಕಾದು ಕುಳಿತಂತಹ ಯಾರಿಗಾಗಿ ಕಾದು ಕುಳಿತುಕೊಳ್ತಾರೆ ಅಂತ ಕೇಳಿದರೆ ಅದುವೇ ನಾಗಾ ಸಾಧುಗಳಿಗೆ ಮತ್ತೆ ಅಘೋರಿಗಳಿಗೆ. ಅಘೋರಿಗಳು ಸಾಮಾನ್ಯವಾಗಿ ಗೋಚರವಾಗೋದಿಲ್ಲ. ಈಗ ನಾಗಾ ಸಾಧುಗಳು ಭಕ್ತ ಜನರನ್ನ ಉದ್ದೇಶಿಸಿ ಅವರನ್ನ ಅನುಗ್ರಹವನ್ನು ಮಾಡುವಂತಹ ಪ್ರಕ್ರಿಯೆಗಳನ್ನು ಕೂಡ ಕಾಡ್ತೀವಿ. ಇದನ್ನ ಅಖಾಡ ಅಂತ ಕರೀತಾರೆ. ಅಖಾಡ ಅಂತ ಹೆಸರು. ಅಂತಹ ಅಖಾಡಗಳಲ್ಲಿ ವಾಸವಾಗಿರುವಂತಹ ಅಥವಾ ಅಖಾಡಗಳಲ್ಲಿ ವಾಸ ಮಾಡಿ ಸದಾ ಶಿವನನ್ನೇ ತಮ್ಮ ಉಸಿರಾಗಿಸಿಕೊಳ್ಳುತ್ತಿರುವಂತಹ ನಾಗಾ ಸಾಧುಗಳ ಅಭಿಪ್ರಾಯ ಏನು ಹೇಳುತ್ತೆ, ಅವರು ಏನನ್ನ ಆರಾಧನೆ ಮಾಡ್ತಾರೆ, ಅವರ ವ್ಯವಸ್ಥೆಗಳೇನು, ಇತ್ಯಾದಿ 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 ಕುತೂಹಲ ನಿಮಗೂ ಕೂಡ ಇದೆ ತಾನೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಾ ಸಾಧುಗಳನ್ನ ನಾನು ಮಾತಾಡಿಸಿದ್ದೀನಿ. ಏನು ಹೇಳಿದ್ರು ನಾಗಾ ಸಾಧುಗಳು ನೀವೇ ಕೇಳಿ ಬನ್ನಿ. ಬಾಬಾ, आपका नाम क्या है? हमारा नाम नागा बाबा महंत दिलीपपुरी है। आप महंत हो गए हैं। हाँ। यहाँ बहुत भक्त लोग आते हैं, भक्त लोगों को आप आशीर्वाद कर सकते हैं। हाँ। नागा का मतलब क्या है? नागा का परंपरा कितना साल से हो रहे हैं? नागा का आरंभ तो ये आदिनाथ से चला रहा है। अच्छा। तो हम लोग आदिनाथ हैं। अच्छा। और नागा जो होता है वो अपने कर्मों से और सनातन धर्म की रक्षा करने के लिए नागा होता है। अच्छा। और सनातन धर्म की रक्षा करना ही नागा का परम कर्तव्य होता है। अच्छा। तो आदि गुरु शंकराचार्य महाराज ने हम लोगों को इसीलिए 10 दिशाओं में बैठाला है। अच्छा। हाँ। और यहाँ आप अनुष्ठान करते हैं। हाँ। हिमालय में भी आप रहते हो। हाँ। आप यहाँ भक्त लोग आपके पास आके सभी कष्ट है वो है सभी आपको बता सकते हैं। आप कैसा कैसा अनुष्ठान कर सकते हो आप? हम यहाँ पर शांति अनुष्ठान करता हूँ। अच्छा। लोग जो यहाँ पर आते हैं, अच्छा, उनको आशीर्वाद देता हूँ। और हमारे हवन के द्वारा ही जो शक्ति होती है हमारे आशीर्वाद में, अच्छा, उन भक्तों तक पहुँचती है और उनकी मनोकामना पूर्ण होती है, उनकी आत्मा को शांति मिलती है हमारे आशीर्वाद से, और वो निर्भय होकर घूमते हैं। अच्छा बाबा, अब और नागा साधुओं को और अघोरी लोगों को डिफरेंस क्या है? इसमें क्या डिफरेंस नागा अघोरी, नागा तो होते जो हैं वो साधु की प्रकृति के होते हैं। अच्छा। इनका जो है उठना बैठना खान पीन जो है अघोरी महात्माओं से ऊंचे रहता है, श्रेष्ठ रहता है। अच्छा। तो हमारे में मांस मदिरा अच्छा इत्यादि कुछ नहीं लिया जाता है, सिर्फ शाकाहारी भोजन चलता है। अच्छा। और हम लोग शाकाहारी भोजन करते हैं। हाँ। और अघोरी जो है हाँ। वो घोर है ना। हाँ। वो हर चीज़ का सेवन कर लेता है। अच्छा। मांस मदिरा और भी अन्य चीज़ें हैं जिसको अपने मुख से नहीं कह सकते हैं। अच्छा। तो सभी सेवन करते हैं। और नागा सन्यासी अलग हट करके होता है, तपस्वी होता है। अच्छा। ये तपस्या करता है, जगह जगह जा कर के अपने हवन के माध्यम से कोई मंगल हवन करता है, कोई विश्व शांति हवन करता है, कोई अपने अपने अनुष्ठान लेकर के हम लोग बैठता हूँ। अच्छा। अपनी तपस्या को जारी करता हूँ। अच्छा। अपने भजन को पक्का करता हूँ। अच्छा। और आगे जो है इसी तरीके से अन्य जगहों में जाता हूँ। ಇಲ್ಲಿ ತಪಸ್ವಿಗಳಾದಂತಹ ನಾಗಬಾಬಾ ಹೇಳ್ತಾ ಇರುವಂಥದ್ದು ವಿಶೇಷವಾಗಿ ನಮ್ಮ ಜೀವನ ಭಕ್ತರ ಅಭೀಷ್ಟವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ನಮ್ಮ ಜೀವನ ಸನ್ಯಾಸವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಮಾಂಸಗಳನ್ನಾಗಿರ್ಬೋದು ಮದುರೆಗಳನ್ನಾಗಿರ್ಬೋದು ನಾವು ಸ್ವೀಕಾರ ಮಾಡೋದಿಲ್ಲ. ಆದರೆ ಎರಡು ಪರಂಪರೆಗಳಿದೆ. ಆಚಾರ್ಯ ಶಂಕರರು ಮೂಲ ಪರಂಪರೆಯ ಗುರುಗಳು, ಪರಮಗುರುಗಳು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಹೇಳ್ತಿರ್ತಕ್ಕಂಥ ಇನ್ನೊಂದು ಅಂತ ಕೇಳಿದರೆ ಯಾವತ್ತೂ ಕೂಡ ನೋಡ್ಬೋದು ನೀವು ಅಗ್ನಿಕುಂಡವನ್ನು ಕಾಣ್ತಾ ಇರುವಂಥದ್ದು. ಅಗ್ನಿದೇವ ಯಾವತ್ತೂ ಕೂಡ ಇಷ್ಟಾರ್ಥವನ್ನು ನೆರವೇರಿಸ್ತಕ್ಕಂಥವನು. ಭಾರತದ ಸನಾತನ ಪರಂಪರೆಯಲ್ಲಿ ಅಗ್ನಿಗೆ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಕೇಳ್ತೇವೆ. ಶಾಸ್ತ್ರವೂ ಕೂಡ ಹೇಳುವಂಥದ್ದು ಅಗ್ನಿಮುಖೋವೈ ದೇವಾಹ ಎನ್ನುವುದಾಗಿ ಶಾಸ್ತ್ರ ಹೇಳುತ್ತೆ. ಅಂತಹ ಶಾಸ್ತ್ರದ ಆಧಾರವನ್ನು ಇಟ್ಟುಕೊಂಡು ಅಗ್ನಿಯನ್ನು ಉಪಾಸನೆ ಮಾಡ್ತೇವೆ. ಆ ಅಗ್ನಿದೇವನ ಉಪಾಸನಾದಿ ಕ್ರಮಗಳಿಂದ ದೇವತೆಗಳಿಗೆ ಪ್ರತಿದಿನವೂ ಕೂಡ ಹವನಾದಿಗಳನ್ನು ಮಾಡ್ತೇವೆ. ಆ ಬಂದಿರುವಂತಹ ತಪಸ್ಸಿನ ಯಾವ ಒಂದು ಫಲಗಳಿದೆಯೋ
ಅದನ್ನು ಲೋಕದ ಮಂಗಲಕರವಾಗಿರ್ತಕ್ಕಂತಹ ಸ್ಥಾನಕ್ಕೆ ದೇವತೆಗಳ ಅಥವಾ ದೇವತೆಗಳನ್ನು ತೃಪ್ತಿಪಡಿಸಿ ಮಂಗಲಕರವಾದಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಎನ್ನುವಂಥ ಮಾತನ್ನು ಬಾಬಾ ಹೇಳ್ತಿದ್ದಾರೆ. ಹಾಗೆ ಕೇಳಿದೆ ನಾನು, ಅಘೋರಿಗಳಿಗೂ ಮತ್ತು ನಾಗಾ ಸಾಧುಗಳಿಗೂ ಇರತಕ್ಕಂಥ ವ್ಯತ್ಯಾಸಗಳೇನು ಅಂತ ಕೇಳಿದಾಗ, ನಾಗಾ ಸಾಧುಗಳು ಒಂದಿಷ್ಟು ಸಾಧುತ್ವವನ್ನು ಹೊಂದಿರತಕ್ಕಂಥವರು, ಯಾವುದೇ ರೀತಿಯಾದಂತಹ ಕೋಪ, ಉಗ್ರ, ತಾಪಾದಿಗಳನ್ನು ನಾಗಾ ಸಾಧುಗಳು ಇಟ್ಕೊಂಡಿರಲ್ಲ. ಆದರೆ ಅಘೋರಿಗಳು ಹಾಗಲ್ಲ, ಮಾಂಸಗಳನ್ನು ಮದ್ಯಗಳನ್ನು ಕೂಡ ಸೇರಿಸಿ ಶಿವನ ಉಪಾಸನೆಯನ್ನು ಅವರು ಕೂಡ ಮಾಡ್ತಾರೆ. ಅವರು ಕೂಡ ಶ್ರೇಷ್ಠವಾದಂತಹ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ನಾಗಾ ಸಾಧುಗಳು ಇರ್ತಾರೆ ಅಂತಕ್ಕಂಥದ್ದು ಕೂಡ ಅಪ್ಪಟವಾದ ಸತ್ಯ. ನಾಗಾ ಸಾಧುಗಳ ಅಭಿಪ್ರಾಯವನ್ನು ಅರಿತುಕೊಂಡಿದ್ದೀರಿ. ಹಾಗಾದರೆ ಈ ಪ್ರಯಾಗ ಕ್ಷೇತ್ರದಲ್ಲಿ 12 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನೆರವೇರುವಂತಹ ಪ್ರಕ್ರಿಯೆಗಳನ್ನು ಕಾಣ್ತೀವಿ ನಾವು. ಏನಿದು ಕುಂಭ ಅಂದರೆ, ಸಾಮಾನ್ಯವಾಗಿ ನಾವು ಮಡಕೆಯನ್ನು ಏನೇನು ಕರಿತೀವಿ, ಕುಂಭ ಅಂತ ಕರಿತೀವಿ. ಯಾಕಾಗಿ ಕುಂಭ ಎನ್ನುವಂಥ ಹೆಸರು ಬಂತು ಗೊತ್ತಿದೆಯಾ ನಿಮಗೆ? ತಿಳ್ಕೋಬೇಕಾದ್ರೆ ನಮ್ಮ ಆದ್ಯ ಕರ್ತವ್ಯ. ಹಿಂದೆ ಗರುಡನ ತಾಯಿಯನ್ನ ಅಪಹರಿಸಿದಂಥ ರಾಕ್ಷಸರ ವಿಚಾರದ ಬಗ್ಗೆ ಸಣ್ಣದಾದಂಥ ಮಾಹಿತಿಗಳನ್ನು ನೀಡಬೇಕಾದ ನನ್ನ ಕರ್ತವ್ಯ. ತಿಳ್ಕೊಳ್ಳಿ ನೀವು. ಹಿಂದೆ ಆ ಒಂದು ಗರುಡನಿಗೆ ತನ್ನ ತಾಯಿಯ ಮೇಲೆ ಅಪಾರವಾದಂತಹ ಮಮತೆ. ಅವರನ್ನ ಈ ರಾಕ್ಷಸರು ಬಂಧಿಸಿರ್ತಾರೆ. ಆ ರಾಕ್ಷಸರು ಬಂಧಿಸಿಟ್ಟಾಗ ಈ ಗರುಡನಿಗೆ ತಾಯಿ ಮೇಲೆ ಅಪಾರವಾದಂತಹ ಪ್ರೀತಿ ಆದ್ದರಿಂದ ಒಂದು ಕಡೆಯಲ್ಲಿ ಸುರರು, ಮತ್ತೊಂದು ಕಡೆಯಲ್ಲಿ ಅಸುರರು ಈ ಒಂದು ವಿಶೇಷವಾದಂತಹ ವಾಸುಕಿಯನ್ನು ಹಗ್ಗವಾಗಿರಿಸಿ ಮಂದರ ಪರ್ವತವನ್ನ ಮಧ್ಯದಲ್ಲಿ ಇಟ್ಟುಕೊಂಡು ಕಡಗೋಲಾಗಿರಿಸಿಕೊಂಡು ಆ ಅಮೃತವತನವನ್ನ ಮಾಡುವಂತಹ ಸಂದರ್ಭದಲ್ಲಿ ಗರುಡನಿಗೆ ಹೇಳ್ತಾರೆ, ನಿನ್ನ ತಾಯಿಯನ್ನು ನಾವು ಬಿಡ್ತೀವಿ, ಆದರೆ ಆ ತಂದಂತಹ ಯಾವ ಅಮೃತಗಳಿದೆಯೋ ಆ ಅಮೃತವನ್ನ ನಮಗೆ ನೀನು ಕೊಟ್ಟೆ ಅಂತಾದರೆ ನಿನ್ನ ತಾಯಿ ನೀನು ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಅಪಾರವಾದಂತಹ ಮಮತೆಯನ್ನ ತಾಯಿಯಲ್ಲಿ ಹೊಂದಿದಂತಹ ಈತ ಆ ಒಂದು ಅಮೃತ ಕಲಶವನ್ನ ಹೊತ್ತುಕೊಂಡು ಹಾರಿಕೊಂಡು ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ದೇವಾನುದೇವತೆಗಳಿಗೆ ವಿಚಾರ ಗೊತ್ತಾದಾಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಮೃತವನ್ನ ಗರುಡನಿಂದ ಪಡ್ಕೊಳ್ತಾರಂತೆ. ಆವಾಗ ಕಿತ್ತುಕೊಳ್ಳುವಂತಹ ಸಂದರ್ಭದಲ್ಲಿ 4 ಹನಿಗಳು ನದಿಯಲ್ಲಿ ಬಿದ್ದುವು. ಎಲ್ಲೆಲ್ಲಿ ಬಿದ್ದುವು? ಅದು ಕ್ಷಿಪ್ರಾ ನದಿ ಇರುವಂಥದ್ದು ಉಜ್ಜಯಿನಿಯ ಪ್ರದೇಶ, ಮತ್ತೆ ಈ ಪ್ರಯಾಗರಾಜ ಕ್ಷೇತ್ರ, ಹರಿದ್ವಾರ ಇತ್ಯಾದಿ 4 ಕ್ಷೇತ್ರಗಳಲ್ಲಿ ಈ ಒಂದು ಅಮೃತ ಬಿದ್ದಿದ್ರಿಂದ ಇವತ್ತಿಗೂ ಕೂಡ ಆ ಅಮೃತಯುತವಾದಂತಹ ನದಿಯೇ ಈ ವಿಶೇಷವಂತಹ ಪುಣ್ಯತಮ ಗಂಗಾ ಯಮುನಾ ಸರಸ್ವತಿಯ ಸಂಗಮ ಕ್ಷೇತ್ರ. ಇಲ್ಲಿ ನಾವು ಸ್ನಾನವನ್ನ ಪಾನವನ್ನ ನೆನಪಿಟ್ಟುಕೊಳ್ಳಿ. ನೀವು ಸ್ನಾನವನ್ನೂ ಮಾಡಬೇಕು, ಪಾನವನ್ನು ಕೂಡ ಮಾಡಬೇಕು. ಸ್ನಾನ ಎಂದಿನಂತೆ ಸ್ನಾನಾದಿಗಳನ್ನು ಮಾಡುವಂಥದ್ದು, ಪಾನ ಅಲ್ಲಿರತಕ್ಕಂತಹ ನೀರನ್ನು ಕುಡಿಯುವಂಥದ್ದು. ಇದರಿಂದ ನಮ್ಮ ದೇಹದ ಅನೇಕ ರೀತಿಯಾದಂತಹ ರೋಗ ರುಜಿನಗಳು ಕೂಡ ನಿವಾರಣೆ ಆಗುತ್ತೆ ಎನ್ನುವಂತಹ ದೃಷ್ಟಿಯಿಂದ ಸ್ನಾನ ಮತ್ತು ಪಾನಾದಿಗಳನ್ನು ಮಾಡುವಂತಹ ಪ್ರಕ್ರಿಯೆಗೆ ನಾವುಗಳು ಮುಂದಾದಲ್ಲಿ ನಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿದ್ರು ಪ್ರಾಜ್ಞರಾದಂತಹ ಋಷಿ ಮುನಿಗಳು. ಹಾಗೆಯೇ ಪಿತೃದೇವತೆಗಳ ಪ್ರೀತ್ಯರ್ಥವಾಗಿ ಪಿಂಡ ಪ್ರದಾನಾದಿಗಳನ್ನು ಕೂಡ ಈ ಮಾಸದಲ್ಲಿ ನಾವು ಮಾಡೋದ್ರಿಂದ ಇನ್ನೇನು ಕೆಲವು ದಿನ ನಮಗೆ ಹೊಸ ಸಂವತ್ಸರ ಆರಂಭವಾಗ್ಬಿಡುತ್ತೆ. ಆದರೆ ಆ ಪೂರ್ವದಲ್ಲಿ ಪಿತೃದೇವತೆಗಳ ಅಥವಾ ಪಿತೃಶಾಪದಿಂದ ನಿವೃತ್ತವಾಗುವಂತಹ ಮಹಾಪೂಜೆಯನ್ನು ಮಾಡಿಕೊಡುವಂತಹ ವಿಧಾನವನ್ನ ನಾಳಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಾಳೆಯ ತನಕನೂ ಕೂಡ ಈ ಒಂದು ವಿಶೇಷವನ್ನ ನೀವೆಲ್ಲರೂ ಕೂಡ ಮನಗಾಣಲೇಬೇಕಾಗತ್ತೆ. ಹಾಗಿದ್ರೆ ಎಲ್ಲ ರೀತಿಯಾದಂತಹ ಸಮಸ್ಯೆಗಳ ಪರಿಹಾರಕ್ಕೆ ಆರಾಧನೆ ಮಾಡಿರ್ತಕ್ಕಂತಹ ಪ್ರಯಾಗೇಶ್ವರನ ಆರಾಧನೆಯನ್ನ ನಾಳೆ ಮಾಡೋಣ ಎನ್ನುವಂಥ ಮಾತಿನೊಂದಿಗೆ ನಿಮ್ಮ ಕುತೂಹಲ ರಾಶಿ ಭವಿಷ್ಯ ಏನು ಹೇಳುತ್ತೆ ಅಂತ, ಲಾಭನ ನಷ್ಟನ ಎಲ್ಲ ವಿಚಾರವನ್ನು ಕೂಡ ಅರಿಯುವಂಥ ವ್ಯವಸ್ಥೆಗಳಲ್ಲಿ ನೀವು ಕುತೂಹಲದಿಂದ ಇರ್ತೀರಿ. ಹಾಗಾದರೆ ಅರಿಯೋಣ ಪ್ರಥಮವಾಗಿ ಮೇಷ ರಾಶಿಯ ಇವತ್ತಿನ ದಿನಮಾನವನ್ನ. ಈ ದಿನ ಮನಸ್ಸಿಗೆ ಉಲ್ಲಾಸದಾಯಕವಂತ ಬದುಕನ್ನ ನಿಮ್ಮದಾಗಿಸಿಕೊಂಡಂತ ಅನುಭವ ಕೂಡ ನಿಮ್ಮದಾಗತ್ತೆ. ಮಿತ್ರರ ಸಹಾಯ ದೊರಕಲಿದೆ. ಅನ್ಯೋನ್ಯತೆ, ಪ್ರೀತಿ, ವಾತ್ಸಲ್ಯ ಭರಿತರಾಗಿ ಜೀವನವನ್ನು ನಡೆಸುವಂತಹ ಲಕ್ಷಣಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಬಂಧು ಮಿತ್ರರ ಸಹಾಯವನ್ನು ಕೂಡ ಪಡ್ಕೊಳ್ತೀರಿ. ದೂರದ ಪ್ರಯಾಣ ಅನಿವಾರ್ಯವಾಗಿ ಮಾಡಬೇಕಂತಹ ಸ್ಥಿತಿಮಾನಗಳು ಕೂಡ ಒದಗಬಹುದು. ಆರೋಗ್ಯದ ಸ್ವಲ್ಪವಾದಂತಹ ಏರುಪೇರಿನ ಪರಿಸ್ಥಿತಿ ಮನಸ್ಸಿಗೆ ಮುದವನ್ನು ಕೊಡದಿದ್ದರೂ ಹೆದರುವಂತಹ ಅಗತ್ಯಗಳಿಲ್ಲ. ಸಮಸ್ಯೆಗಳನ್ನು ನೀಗಿಸಿಕೊಳ್ಳುವಂತಹ ಮಾರ್ಗಕ್ಕಾಗಿ ಆರಾಧನೆಯನ್ನು ಮಾಡಬೇಕಾದ ಯಾವುದು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಅದುವೇ ಶಿವೋಪಾಸನೆ ಎನ್ನುವಂಥದ್ದು ನೆನಪಿರಲಿ. ಭಗವಂತ ಚೆನ್ನಾಗಿಡ್ಲಿ. ರಾಶಿ ವೃಷಭ.
ಅಂದುಕೊಂಡಂತಹ ಕಾರ್ಯದಲ್ಲಿ ಸುಗಮವಾದಂತಹ ವ್ಯವಸ್ಥೆಯನ್ನ ನಿಮ್ಮದಾಗಿಸಿಕೊಳ್ಳಿಕ್ಕೆ ಕಷ್ಟ ಅಂತ ಅನಿಸಬಹುದು. ಅನಿವಾರ್ಯವಾದ ದೂರ ಪ್ರಯಾಣ ಮನಸ್ಸಿಗೆ ಸಮಾಧಾನವನ್ನು ಕೊಡಲಾರದು. ಬಂಧುವರ್ಗದವರು ಅಗಲಿದಂತಹ ದುರ್ವಾರ್ತೆಗಳನ್ನು ಕೂಡ ಕೇಳಬೇಕಾಗಿ ಬರಬಹುದು. ಸ್ಥಿರಾಸ್ತಿಯಿಂದ ಲಾಭಾಂಶಗಳ ಗಳಿಕೆ ಕೂಡ ಪೂರ್ತಿ ಪ್ರಮಾಣದಲ್ಲಿ ಅಸಾಧ್ಯ ಅಂತ ಹೇಳಿದರೆ ತಪ್ಪಾಗಲಾರದು ಕೆಲವರ ಜೀವನದಲ್ಲಿ. ರೈತಾಪಿ ವರ್ಗಕ್ಕೆ ಒಂದಿಷ್ಟು ಮಟ್ಟದ ಕ್ಲೇಶಾದಿ ಭಾವನೆಗಳು ಕೂಡ ಉಂಟಾಗುವಂತಹ ಲಕ್ಷಣಗಳಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಅಡೆತಡೆಗಳನ್ನು ಕಾಣಲಿದ್ದೀರಿ. ಶಿವೋಪಾಸನೆಯಿಂದ ಸರ್ವವೂ ಕೂಡ ಪರಿಹಾರ ಆಗತ್ತೆ. ಭಗವಂತ ಚೆನ್ನಾಗಿಡ್ಲಿ. ರಾಶಿ ಮಿಥುನ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನಯುತವಂತಹ ಬದುಕನ್ನು ಕಾಣುವಂತಹ ನಿರೀಕ್ಷೆ ಹುಸಿಯಾಗಲಾರದು. ಮಿತ್ರರಿಂದ ನೆಮ್ಮದಿಯನ್ನು ಕಾಣ್ತೀರಿ. ಸಹೋದ್ಯೋಗಿಗಳಿಂದ ಹೊಸದಂತಹ ಭರವಸೆ ಕೂಡ ನಿಮ್ಮ ಪಾಲಿಗೆ ಲಭ್ಯ ಆಗತ್ತೆ. ದೂರದ ಪ್ರಯಾಣದಲ್ಲಿಯೂ ಕೂಡ ಲಾಭಾಂಶಗಳನ್ನು ಗಳಿಸ್ಕೋತೀರಿ. ರಾಜಕೀಯ ನಾಯಕರಿಗೆ ಅನುಕೂಲಕರವಂತಹ ಸ್ಥಿತಿಮಾನ, ಮನೆ ಅಥವಾ ಸೈಟ್ ನಿರ್ಮಾಣ ಮಾಡಿಕೊಳ್ಳುವಂತಹ ಖರೀದಿ ಮಾಡುವಂತಹ ಯೋಗಗಳು ಕೂಡ ಕೆಲವರ ಜೀವನದಲ್ಲಿ ಕಾಣ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಲಾಭಾಂಶಗಳನ್ನು ಕೂಡ ಗಳಿಸಬಹುದಾದ ಲಕ್ಷಣಗಳು. ಹೋಟೆಲ್ ಉದ್ಯಮದಲ್ಲಿ ಲಾಭ. ಪ್ರಗತಿಯ ಪಥಕ್ಕೆ ಆರಾಧನೆಯನ್ನು ಮಾಡಬೇಕಾದ ಯಾವುದು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಶಿವೋಪಾಸನೆ ಎನ್ನುವಂಥದ್ದು ನೆನಪಿರಬೇಕಾದಂತಹ ಸತ್ಯ. ಇನ್ನು ರಾಶಿ ಕರ್ಕಾಟಕ. ಅಂದುಕೊಂಡಂತಹ ಕಾರ್ಯ ಸುಗಮವಾದಂತಹ ವ್ಯವಸ್ಥೆಯನ್ನು ತಂದಿಡಲಿಕ್ಕೆ ಸಾಧ್ಯವಾಗತ್ತೆ. ನಿಮಗೆ ಮಾನಸಿಕವಾದಂತಹ ಉಲ್ಲಾಸವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ. ಮಿತ್ರರ ಸಹಾಯ ಮನಸ್ಸಿಗೆ ಮುದವನ್ನು ಕೊಡುತ್ತೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂತಹ ಜನಮಾನ್ಯತೆ ಅಥವಾ ಜನಪ್ರಿಯತೆಯನ್ನು ಕೂಡ ನಿಮ್ಮದಾಗಿಸಿಕೊಂಡಂತಹ ಅನುಭವ ನಿಮ್ಮ ಪಾಲಿಗೆ ಗೋಚರವಾಗ್ತಾ ಇದೆ. ತಂದೆ ತಾಯಿಯಂದಿರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಶುಭ ದಿನವೇ ಸರಿ. ಮಿತ್ರರಿಂದ ನೆಮ್ಮದಿಯನ್ನು ಕಾಣಲಿದ್ದೀರಿ. ಹಾಗೆಯೇ ಕೆಲಸ ಕಾರ್ಯಗಳಲ್ಲಿ ಜಯ, ಬರಬೇಕಂತ ಹಣ ವಾಪಸ್ಸಾಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇರೋದ್ರಿಂದ ಶಿವೋಪಾಸನೆಯಿಂದ ನೆಮ್ಮದಿ ಸಾಧ್ಯ. ಭಗವಂತ ಚೆನ್ನಾಗಿಡ್ಲಿ ಅಷ್ಟೇ. ರಾಶಿ ಸಿಂಹ. ಒತ್ತಡಕಾರಕವಾದಂತಹ ಜೀವನವನ್ನ ಅನಿವಾರ್ಯವಾಗಿ ಪಡ್ಕೊಳ್ಬೇಕಂತಹ ಸ್ಥಿತಿಮಾನಗಳು. ಹಣಕ್ಕಾಗಿ ಪರದಾಟ ಸಾಧ್ಯತೆ. ಮಿತ್ರರಿಂದ ಶತ್ರುತ್ವದ ಭಾವನೆಗಳು ಕೂಡ ಉಂಟಾಗುವಂತಹ ಲಕ್ಷಣಗಳು ಈ ದಿನ ಗೋಚರವಾಗ್ತಾ ಇರುವಂತಹ ವ್ಯವಸ್ಥೆಗಳು. ಮಾನಸಿಕವಾದಂಥ ಉಲ್ಲಾಸ, ಉತ್ಸುಕತೆಯನ್ನ ಪಡೆದುಕೊಳ್ಳಿಕ್ಕೆ ಅಸಾಧ್ಯ ಅಂತ ಅನ್ನಿಸಬಹುದು. ಕಪ್ಪು ಬಟ್ಟೆಯನ್ನು ಧರಿಸಬೇಡಿ. ಅಸತ್ಯ ನುಡಿಗಳು ಒಳ್ಳೆಯದಲ್ಲ. ಪ್ರಗತಿ ಕಾಣುವ ಮಾರ್ಗಕ್ಕೆ ಇರುವಂತ ಇನ್ನೊಂದು ವ್ಯವಸ್ಥೆ ಗಣಪತಿ ಮತ್ತು ಶಿವೋಪಾಸನೆ. ಭಗವಂತ ಚೆನ್ನಾಗಿಡ್ಲಿ ಅಷ್ಟೇ. ಕನ್ಯಾ ರಾಶಿ. ಮಾನಸಿಕವಾದಂಥ ಒತ್ತಡದ ಬದುಕನ್ನ ಅನಿವಾರ್ಯವಾಗಿ ಕಾಣಬೇಕಾಗಿ ಬರಬಹುದು. ಹಾಗೆ ಆ ಮಾಡುತ್ತಿರುವಂತಹ ಕೆಲಸವನ್ನೇ ಮುಂದುವರಿಸಿ. ಪ್ರೈವೇಟ್ ಸೆಕ್ಟರ್ನಲ್ಲಿ ಅನಾನುಕೂಲಕರವಾದಂತಹ ಸ್ಥಿತಿಮಾನವನ್ನ ಕಾಣಲಿದ್ದೀರಿ. ಹಾಗೆಯೇ ಒಂದು ಮಟ್ಟಕ್ಕೆ ದೃಢ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ವಿಫಲತ್ವ ಕಾಣಬಹುದು. ಒಂದಿಷ್ಟು ಮಟ್ಟದ ಮಾನಸಿಕವಾದಂಥ ವ್ಯಥೆ ವಿದ್ಯಾರ್ಥಿಗಳ ಜೀವನದಲ್ಲಿ ಕಾಣಲಿದೆ. ಸಮಸ್ಯೆಗಳ ಪರಿಹಾರಕ್ಕೆ ಇರುವಂತಹ ಮಾರ್ಗ ಮತ್ತೇನು ಅಲ್ಲ, ಶಿವೋಪಾಸನೆ ಎನ್ನುವಂಥದ್ದು ನೆನಪಿರಬೇಕಾದಂಥ ವ್ಯವಸ್ಥೆ. ಇನ್ನು ರಾಶಿ ತುಲಾ. ಮಾನಸಿಕವಾದಂಥ ಒತ್ತಡಗಳಿಂದ ದೂರಾಗುವಂತಹ ಲಕ್ಷಣಗಳಿದೆ. ಸಹೋದ್ಯೋಗಿಗಳ ಹೊಸದಂತಹ ಭರವಸೆಗಳನ್ನು ಕೂಡ ಪಡ್ಕೋತೀರಿ. ಪ್ರೈವೇಟ್ ಸೆಕ್ಟರ್ನಲ್ಲಿ ಅನುಕೂಲ, ಲಾಭಾಂಶಗಳ ಗಳಿಕೆ, ಹಾಗೆ ಬಂಧು ಮಿತ್ರರ ಸಹಾಯ, ಮನೆಯಲ್ಲಿ ಆರೋಗ್ಯದ ಸುಧಾರಣೆ. ಪ್ರಗತಿಯ ಪಥಕ್ಕಾಗಿರುವಂತಹ ಮಾರ್ಗ ಮತ್ತೇನು ಅಲ್ಲ, ಶಿವೋಪಾಸನೆ ಎನ್ನುವಂಥದ್ದು ನೆನಪಿರಲಿ. ಭಗವಂತ ಚೆನ್ನಾಗಿಡ್ಲಿ. ತುಲಾ ರಾಶಿ. ಒತ್ತಡದ ಬದುಕನ್ನ ದೂರ ಮಾಡಿಕೊಂಡಂತಹ ಅನುಭವ ನಿಮ್ಮ ಪಾಲಿಗೆ ಗೋಚರಿಸಬಹುದು. ಹಾಗೆ ಮಾಳು ಕಬ್ಬಿಣ, ತೈಲೋತ್ಪನ್ನದಂತಹ ವ್ಯಾಪಾರಗಳಲ್ಲಿ ಕೂಡ ಅನುಕೂಲವನ್ನ ಪಡ್ಕೊಳ್ಳಲಿದ್ದೀರಿ. ಸಹ ಮಿತ್ರರಿಂದ ಅನುಕೂಲ. ಉದ್ಯೋಗಿಕವಾದಂತಹ ವ್ಯವಸ್ಥೆಗಳಲ್ಲಿ ಮಾನಸಿಕವಾದಂತಹ ಒತ್ತಡಗಳಿಂದ ದೂರಾಗುವಂತಹ ಲಕ್ಷಣಗಳಿದೆ. ಹಾಗೆ ತಂದೆ ತಾಯಿಯಂದಿರ ಆಶೀರ್ವಾದದ ಬಲದಿಂದ ಎಲ್ಲ ಕಾರ್ಯವನ್ನು ಕೂಡ ನಿಮ್ಮದಾಗಿಸಿಕೊಳ್ಳುವಂತಹ ಅನುಭವ. ಶಿವೋಪಾಸನೆಯಿಂದ ನೆಮ್ಮದಿ ಸಾಧ್ಯ. ಭಗವಂತ ಚೆನ್ನಾಗಿಡ್ಲಿ ಅಷ್ಟೇ. ರಾಶಿ ಧನು. ವಿಪರೀತವಾದಂತಹ ದೇಹದ ಆಯಾಸ, ಮಾಡದಿರುವಂತಹ ತಪ್ಪಿಗೆ ದಂಡ ತೆರಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ನಿಮ್ಮ ಪಾಲಿಗೆ ಒದಗಬಹುದು. ಮಿತ್ರರಿಂದ ಅನಾನುಕೂಲಕರವಂತಹ ಸ್ಥಿತಿಮಾನ ಲಭ್ಯ ಆಗುವಂತಹ ಸಾಧ್ಯತೆಗಳು, ಹಾಗೆ ಪ್ರಯಾಣದಲ್ಲಿ ಅಡೆತಡೆ, ವಿಪರೀತವಾದ ಖರ್ಚಿನ ಬಾಬ್ತು ನಿಮ್ಮನ್ನ ಕಾಡಬಹುದು. ಸಮಸ್ಯೆಗಳನ್ನು ನೀಗಿಸ್ಕೋಬೇಕಾದಲ್ಲಿ ಶಿವೋಪಾಸನೆ ಎನ್ನುವಂಥದ್ದನ್ನು ಮಾಡಲೇಬೇಕು. ಭಗವಂತ ನಿಮ್ಮನ್ನು ಚೆನ್ನಾಗಿಡ್ಲಿ ಅಂತ ಆಶಿಸ್ತೀನಿ, ಪ್ರಾರ್ಥಿಸ್ತೀನಿ ನಾನು ಕೂಡ. ಹಾಗೆ ರಾಶಿ ಮಕರ. ಅನುಕೂಲಕರವಂತಹ ಸ್ಥಿತಿಮಾನ ಲಭ್ಯವಾಗದಿರುವಂತಹ ಸ್ಥಿತಿ. ಬಂಧುಗಳೇ ಶತ್ರುಗಳಾಗುವಂತಹ ಲಕ್ಷಣಗಳು. ದೂರದ ಪ್ರಯಾಣದಲ್ಲಿ ಅನಿವಾರ್ಯವಾದಂತಹ ವ್ಯವಸ್ಥೆಗಳನ್ನು ಕಾಣಲಿದ್ದೀರಿ. ಹಾಗೆ ಮಾನಸಿಕವಂತಹ ಒತ್ತಡ, ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಅಡೆತಡೆಗಳನ್ನು ಕಾಣುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ಬಹಳ ಜಾಗೃತರಾಗಿದ್ದರೆ ಒಳಿತು. ಸಮಸ್ಯೆಗಳ ಪರಿಹಾರಕ್ಕೆ ಶಿವ ನಿಮಗಿರುವಂತಹ ಮಾರ್ಗ ಒಳ್ಳೆಯದಾಗಲಿ. ಕುಂಭ. ಸಮಾಧಾನದ ಬದುಕನ್ನು ಕಾಣ್ತೀರಿ. ಹೆಣ್ಣು ಮಕ್ಕಳ ವಿವಾಹದ ಅಡೆತಡೆಗಳು ದೂರಾಗತ್ತೆ. ಮಿತ್ರರ ಸಹಾಯವನ್ನು ಕೂಡ ಪಡೆದುಕೊಳ್ಳಬಹುದು. ಹಣಕಾಸಿನ ವ್ಯವಸ್ಥೆಯಲ್ಲಿ ಅನುಕೂಲ. ಹಾಗೆಯೇ ಯಾರಿಗೂ ಕೂಡ ಜಾಮೀನನ್ನು ಮಾತ್ರ ಹಾಕಲೇಬೇಡಿ. ಆರ್ಥಿಕ ವ್ಯವಸ್ಥೆ ಬಗ್ಗೆ ಜಾಗೃತರಾಗಿದ್ದರೆ ಒಳಿತು. ಸಮಸ್ಯೆಗಳ ಪರಿಹಾರಕ್ಕೆ ಶಿವೋಪಾಸನೆ ಅಗತ್ಯ. ಒಳ್ಳೆಯದಾಗಲಿ. ರಾಶಿ ಮೀನ.
ಸುಮಧುರ ಕ್ಷಣಗಳನ್ನು ಪಡೆದುಕೊಂಡಂಥ ಅನುಭವ, ವಿವಾಹದ ಅಡೆತಡೆಗಳು ದೂರ ಆಗುತ್ತೆ, ಸರ್ಕಾರಿ ನೌಕರರಿಗೆ ನೆಮ್ಮದಿ, ಆರಕ್ಷಣಾಧಿಕಾರಿಗಳಿಗೆ ಒಂದಿಷ್ಟು ಮಟ್ಟದ ಮೇಲ್ದರ್ಜೆಯ ಅಧಿಕಾರಿಗಳಿಂದ ಪ್ರಶಂಸಾತ್ಮಕವಾದಂಥ ಮಾತುಗಳನ್ನು ಕೇಳಬಹುದಾದ ಲಕ್ಷಣಗಳು. ದಿನಸಿ ವ್ಯಾಪಾರಿಗಳಿಗೆ ನೆಮ್ಮದಿ, ಹಣ್ಣು ಹಂಪಲು ವ್ಯಾಪಾರಿಗಳಿಗೆ ಅನುಕೂಲ, ಪ್ರಗತಿ ಪಥಕ್ಕೆ ಶಿವನಮಗಿರುವಂಥ ಮಾರ್ಗ ಒಳ್ಳೆಯದಾಗಲಿ. ಜಾತಕ ಅಭಿಯಾನ ನಿಮಗಾಗಿರುವಂಥ ಒಂದು ವ್ಯವಸ್ಥೆ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಇವೆರಡನ್ನು ಕೊಟ್ಟು ನನ್ನಿಂದ ಖಂಡಿತ ಜಾತಕಾದಿಗಳನ್ನು ಪಡ್ಕೊಳ್ಳುವಂಥ ಮನಸ್ಸು ನಿಮಗೆ ಇದ್ದರೆ ನಿಮ್ಮ ಜಾತಕವನ್ನು ನಾನೇ ಪರಾಮರ್ಶೆ ಮಾಡಿ ಕಳಿಸುವಂಥ ಜಾತಕ ಪಡ್ಕೊಳ್ಳಿ. ಜನ್ಮ ದಿನಾಂಕ ಇಲ್ಲದವರಿಗಾಗಿ ಪರಿಹಾರ ಪತ್ರದ ಯೋಜನೆ ಕೂಡ ನಿಮಗಾಗಿ ರೂಪಿತವಾಗಿದೆ, ಅದನ್ನು ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ, ಪಡ್ಕೊಳ್ಳಿ. ಜೊತೆಗೆ ಪ್ರತಿ ಶುಕ್ರವಾರ ಶಿವಮೊಗ್ಗ ನಗರದಲ್ಲಿ ನಾನಿರ್ತೀನಿ, ಅಗತ್ಯವಿದ್ದಲ್ಲಿ ಬಂದು ಭೇಟಿಯಾಗಬಹುದು ಎನ್ನುವಂಥ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ನಾಳೆ ಇದೇ ಕಾರ್ಯಕ್ರಮದ ಮುಂದುವರಿದಂತಹ ಭಾಗ ಪ್ರಸಾರ ಆಗುತ್ತೆ. ಪಿತೃದೋಷಗಳ ನಿವಾರಣೆಗೆ ಏನು ಮಾಡಬೇಕು ಎನ್ನುವಂಥ ವಿಚಾರವನ್ನು ಅರಿಯೋಣ. ಹೋಗ್ಬಿಟ್ಟು ಬರ್ತೀನಿ. ಚೆನ್ನಾಗಿರಿ. ಲೋಕ ಸಮಸ್ತ ಸುಖಿನೋ ಬಂತು, ಸಮಸ್ತ ಸನ್ಮಂಗಲಾನಿ ಬಂತು. ನಮಸ್ಕಾರ.